ರಾಜ್ಯಮಟ್ಟದ ಕರಾಠೆ ಪಂದ್ಯಾವಳಿಯಲ್ಲಿ ಬಿಎಲ್ ಬುಲ್ಸ್ ಕರಾಠೆ ಸಂಸ್ಥೆಯ ಕರಾಠೆ ವಿದ್ಯಾರ್ಥಿಗಳ ಅಮೋಘ ಸಾಧನೆ. ಗಂಗಾವತಿ ಫೆಬ್ರವರಿ 2 ಭಾನುವಾರದಂದು ಭತ್ತದ ನಾಡು ಗಂಗಾವತಿ ನಗರದಲ್ಲಿ 7ನೇ ರಾಜ್ಯಮಟ್ಟದ ಕರಾಟೆ ಸ್ಪರ್ಧೆ ಎಪಿಎಂಸಿ ಸಮುದಾಯ ಭವನದಲ್ಲಿ ಆಯೋಜಿಸಲಾಗಿತ್ತು. ಈ ಸ್ಪರ್ಧೆಯಲ್ಲಿ ಸರಿಸುಮಾರು 600 ಹೆಚ್ಚು ವಿದ್ಯಾರ್ಥಿಗಳು ವಿವಿಧ ತಾಲೂಕು ಮತ್ತು ಜಿಲ್ಲೆಗಳಿಂದ ಭಾಗವಹಿಸಿದ್ದರು. ಗಂಗಾವತಿಯ ಪ್ರತಿಷ್ಠಿತ ಕರಾಟೆ ಸಂಸ್ಥೆಯಾದ ಬಿಎಲ್ ಬುಲ್ಸ್ ಕರಾಟೆ ಸ್ಪೋರ್ಟ್ಸ್ ಅಸೋಸಿಯೇಷನ್ ಗಂಗಾವತಿ ಸಂಸ್ಥೆ ವತಿಯಿಂದ 39 ವಿದ್ಯಾರ್ಥಿಗಳು ಭಾಗವಹಿಸಿ ಕರಾಟೆ ವಿಭಾಗದಲ್ಲಿ 17 ಪ್ರಥಮ, 13 ದ್ವಿತೀಯ, 9 ತೃತೀಯ ಹಾಗೂ ಕುಮಟೆ ವಿಭಾಗದಲ್ಲಿ 16 ಪ್ರಥಮ, 13 ದ್ವಿತೀಯ, 10 ತೃತೀಯ ಸ್ಥಾನಗಳನ್ನು ಪಡೆದು ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ. ಕಟ ಮತ್ತು ಕುಮಟೆ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗಳಾದ ಕಿಶೋರ್, ಅಂಬಿಕಾ, ಅವೇಜ್, ಕೃಷ್ಣ, ಮಣಿಕಂಠ, ಶರತ್, ಪೃಥ್ವಿ, ವಾಣಿಕುಮಾರ್, ವೀರೇಶ್ ಕಟ ವಿಭಾಗದಲ್ಲಿ ಪ್ರಥಮ, ಕುಮಟೆ ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳು ಹರಿಣಿ, ಸಾಯಿ ಚರಣ್, ವರುಣ್, ಚಿರು, ಮನೋಜ್ ಕಟ ವಿಭಾಗದಲ್ಲಿ ಪ್ರಥಮ ಮತ್ತು ಕುಮಟೆ ವಿಭಾಗದಲ್ಲಿ ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳು ಪ್ರಣವಿ, ವೈಭವ್, ಉದಯ್ ಕಟ ವಿಭಾಗದಲ್ಲಿ ದ್ವಿತೀಯ ಮತ್ತು ಕುಮಟೆ ವಿಭಾಗದಲ್ಲಿ ದ್ವಿತೀಯ ಪಡೆದ ವಿದ್ಯಾರ್ಥಿಗಳು ಯುವನ್, ಅನ್ವಿತಾ, ದಿಲೀಪ್, ಪುರ್ಕಾನ್ ಕಟ ವಿಭಾಗದಲ್ಲಿ ದ್ವಿತೀಯ ಮತ್ತು ಕುಮಟೆ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗಳು ಚೇತನ್, ಸನಾ, ಮಹೇಶ್, ಯಶೀಕ್, ಚಿನ್ನು ಕಟ ವಿಭಾಗದಲ್ಲಿ ದ್ವಿತೀಯ ಮತ್ತು ಕುಮಟೆ ವಿಭಾಗದಲ್ಲಿ ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳು ಆರೋಹಿ, ಗೌರೀಶ್, ಪರಶುರಾಮ್, ಮುತ್ತುರಾಜ್ ಕಟ ವಿಭಾಗದಲ್ಲಿ ತೃತೀಯ ಮತ್ತು ಕುಮಟೆ ವಿಭಾಗದಲ್ಲಿ ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳು ಆಲಿಯಾ, ಕುಶಾಲ್, ಶಕ್ತಿ ಮಕ್ಕಳ ಅತ್ಯುತ್ತಮ ಸಾಧನೆಗೆ ಸಂಸ್ಥೆಯ ಅಧ್ಯಕ್ಷರಾದ ಚಂದ್ರೇಗೌಡ ಪೊಲೀಸ್ ಪಾಟೀಲ್ ರವರು ಮಾತನಾಡಿ ಪ್ರಶಂಸೆ ವ್ಯಕ್ತಪಡಿಸಿದರು. ಕರಾಟೆ ಮುಖ್ಯ ತರಬೇತುದಾರರಾದ ಮಂಜುನಾಥ್ ರಾಥೋಡ್ ಮಾತನಾಡಿ, ಮಕ್ಕಳಲ್ಲಿರುವ ಆತ್ಮಸ್ಥೈರ್ಯ ಮತ್ತು ಧೈರ್ಯ, ಸತತ ಪ್ರಯತ್ನ ಕಳೆದುಕೊಳ್ಳಬಾರದು. ಇವತ್ತಿನ ಸೋಲು ನಾಳಿನ ಗೆಲುವಿನ ಮೆಟ್ಟಿಲು ಎಂದು ಮಕ್ಕಳಿಗೆ ಆತ್ಮಸ್ಥೈರ್ಯ ತುಂಬಿದರು. ಕರಾಟೆ ಶಿಕ್ಷಕರಾದ ಶಿಲ್ಪಾ, ಫಯಾಜ್, ಪ್ರಜ್ವಲ್, ಮೀನಾಕ್ಷಿ, ಆಂಜನೇಯ, ನಿಂಗರಾಜ್ ಮತ್ತು ಪೋಷಕರು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು.